ಹಲೋ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಹಾಗಾದ್ರೆ ಅದೇ ಜೋಶಲ್ಲಿ ಇವತ್ತು ಕೆಮಿಸ್ಟ್ರಿ ಪೇಪರನ್ನು ಚೆಕ್ ಮಾಡ್ಕೊಂಡು ಬರೋಣ. ಸೊ ಇವಾಗಲೂ ನಾನು ಕೂಡ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಪೇಪರ್ ಹೇಗಿದೆ, ಏನು ಎತ್ತ ಅಂತ, ಎಲ್ಲೆಲ್ಲ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಅಂತ. ಸೊ ಬನ್ನಿ, ಆಪ್ಷನ್ಸ್ ಪ್ರಕಾರ ಇಲ್ಲೇನು ಎಕ್ಸ್ಪ್ಲನೇಷನ್ ಬೇಕು ಅಂತ ಅನ್ಸಲ್ಲ. ದಿಸ್ ಇಸ್ ಥಿಯೋರಿ ಅಲ್ವಾ, ಡೈರೆಕ್ಟ್ ಆಗಿ. ಸೊ ಬನ್ನಿ, ಎಲ್ಲೆಲ್ಲ ಎಕ್ಸ್ಪ್ಲನೇಷನ್ ಬೇಕು ಅಂತ ನಾನು ಕೊಡ್ತಾ ಹೋಗ್ತೀನಿ. ಸೊ ಕೆಮಿಸ್ಟ್ರಿ ಶುರು ಮಾಡೋಣ. ಸೊ ಬನ್ನಿ, ಫಸ್ಟ್ ಒನ್, ಸೆಲೆಕ್ಟ್ ದ ಕರೆಕ್ಟ್ ಸ್ಟೇಟ್ಮೆಂಟ್ಸ್. ಇಲ್ಲಿ ರೋಸ್ಟಿಂಗ್ ಇನ್ವಾಲ್ವ್ಸ್ ಹೀಟಿಂಗ್ ದ ಓರ್, ನೋ. ಕ್ಯಾಲ್ಸಿನೇಷನ್ ಇನ್ವಾಲ್ವ್ಸ್ ಹೀಟಿಂಗ್ ದ ಓರ್ ಅಬೌವ್, ನೋ. ಸ್ಮೆಲ್ಟಿಂಗ್ ಇನ್ವಾಲ್ವ್ ಹೀಟಿಂಗ್ ದ ಓರ್ ವಿತ್ ದ ಸೂಟೇಬಲ್ ರೆಡ್ಯೂಸಿಂಗ್ ಏಜೆಂಟ್, ಇದು ಅಲ್ಲ, ಕನ್ಫ್ಯೂಸ್ ಇದೆ ಸ್ವಲ್ಪ. ಅಲ್ಲ. ನಂತರ ಕ್ಯಾಲ್ಸಿನೇಷನ್ ಆಫ್ ಕ್ಯಾಲ್ಸಿಯಂ ಕಾರ್ಬೊನೇಟ್ ಈಸ್ ಎಂಡೋಥರ್ಮಿಕ್, ಇದು ಮಾತ್ರ ನಿಜ. ಯಾಕಂದರೆ CaCO3 ಅಲ್ವಾ. ಸೊ ಇದು ಏನಾಗಿರುತ್ತೆ, ಕಾರ್ಬನೇಟ್ಸ್ ಫ್ಯಾಮಿಲಿಯಿಂದ ಬಂದಿರುತ್ತೆ. ಸೊ ಇದು ಹೀಟ್ ಏನಾದರೂ ಮಾಡಿದ್ರೆ ಎಂಡೋಥರ್ಮಿಕ್ ಆಗಿರುತ್ತೆ. ಸೊ ಎಕ್ಸೋಥರ್ಮಿಕ್ ಆಗಿರಲ್ಲ. ಸೊ ಎನ್ ಕೇಸಲ್ಲಿ ಕೊಟ್ಟಿದ್ರೂ ನೀವು ಕನ್ಫ್ಯೂಷನ್ ಆಗಕ್ಕೆ ಇಲ್ಲ, ಸರಿನಾ? ಸರಿ, ಗೊತ್ತಾಯ್ತು ಅನ್ಕೋತೀನಿ. ನಂತರ ಆಪ್ಷನ್ ಡಿ ಆಗಿರುತ್ತೆ ಅಲ್ಲಿ. ನಂತರ NO2 ಗ್ಯಾಸ್ ಇಸ್ ವಾಟ್? NO2 ಗ್ಯಾಸ್ ಏನಾಗಿದೆ ಅಂತ ಕ್ವೆಶ್ಚನ್ ಇದೆ. ಬ್ರೌನ್ ಎಸಿಡಿಕ್, ಇದೊಂದು ನಿಮಗೆ ಸಾಲ್ಟ್ ಅನಾಲೈಸಿಸ್ ಟೆಸ್ಟಲ್ಲಿ ನೈಟ್ರೇಟ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ, ಆ ಟೆಸ್ಟಲ್ಲಿ ಗೊತ್ತಾಗತ್ತೆ ದಟ್ ಈಸ್ ಕಲರ್ ಏನಾಗಿರುತ್ತೆ ಅಂತ. ಮುಂದಕ್ಕೆ ಐಡೆಂಟಿಫೈ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟಲ್ಲಿ ಇದೆ ನೋಡಿ, ಆಪ್ಷನ್ ಡಿ ಆಗಿರುತ್ತೆ. ಸೊ ನಾನು ಆನ್ಸರ್ ಹೇಳ್ತಾ ಹೋಗ್ತೀನಿ ಡೈರೆಕ್ಟಾಗಿ, ಎಕ್ಸ್ಪ್ಲನೇಷನ್ ಬೇಡ ಅನ್ಕೋತೀನಿ. ಗೋಲ್ಡ್ ಸೋಲ್ ಈಸ್ ನಾಟ್ ಇಟ್ಸ್ ನಾಟ್ ಆಪ್ಷನ್ ಎ ಮ್ಯಾಕ್ರೋಮಾಲಿಕ್ಯುಲರ್ ಕೊಲೈಡ್. ಎಕ್ಸ್ಪ್ಲೇನ್ ಮಾಡಿದ್ರು ವೇಸ್ಟು, ಯಾಕಂದರೆ ಯು ಆರ್ ಆಲ್ರೆಡಿ ಟಿಕ್ಡ್ ದ ಆನ್ಸರ್. ಸೊ ನನ್ನ ಗೋಲು, ನಮ್ಮ ಚಾನಲ್ ಗೋಲ್ ಏನಪ್ಪ ಅಂದರೆ ನಿಮಗೆ ಡೈರೆಕ್ಟಾಗಿ ಎಲ್ಲದೂ ಸಿಗ್ತಾ ಹೋಗಲಿ, ಕ್ರಿಸ್ಟಲ್ ಕ್ಲಿಯರ್ ಆಗಿರಲಿ ಎಲ್ಲದೂ. ಎಕ್ಸ್ಪ್ಲನೇಷನ್ ಮಾಡಿದ್ರೆ ವೇಸ್ಟ್ ಆಫ್ ಟೈಮ್ ಅಂತ ಹೇಳ್ತಾ ಆಪ್ಷನ್ಸ್ ಹೇಳ್ತಾ ಹೋಗ್ತೀನಿ. ಬೇಕಾದರೆ ವಿಡಿಯೋನ ಸ್ಪೀಡ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಇಫ್ ಯು ಡೋಂಟ್ ಗೆಟ್ ಇಟ್. ಫಿಫ್ತ್ ಕ್ವಶನ್ಗೆ ಆಪ್ಷನ್ ಡಿ. ಸಿಕ್ಸ್ತ್ ಒನ್, ಪ್ರೊಪೆನಾನ್ ಆ್ಯಂಡ್ ಪ್ರೊಪೆನಾಲ್ ಆರ್ ವಾಟ್? ಫಂಕ್ಷನಲ್ ಐಸೋಮರ್ಸ್. ಇದು ಏನು, ತುಂಬ ಸುಲಭ ಕ್ವಶನು. Seventh one is option A, methane and ethane. Eighth one is option A, ninth one B, 10th one C, 11th one B and 12th one B. 13th one D ಇದೆ, 14th one C ಇದೆ, 15th C ಇದೆ. 16th one ಇಲ್ಲೊಂದು ಬೋನಸ್ ಅಂದರೆ +1 ಸಿಗುತ್ತೆ, ಬರೆದಿಟ್ಕೊಳ್ಳಿ. 17th one ಎ ಅಂತ ಇದೆ ಆಪ್ಷನು. 18th one ಆಪ್ಷನ್ ಸಿ ಇದೆ. 19th one ಬಿ ಇದೆ. 20th one ಕೂಡ ಡಿ ಇದೆ. ಸಾರಿ, ಬಿ ಅಲ್ಲ, ಡಿ. ಓಕೆ, ಇಲ್ಲಿ ಬಿ ಇದೆ, ಒಂದೇ ಬಿ ನಾನು ನೋಡಿರೋದು ಇಷ್ಟು ತನಕ. PCC ಏನಂದ ಕೇಳಿದ್ದಾರೆ, ಅದು ಇಸ್ HCl ಅಂತ. ಅದು HCl ದೊಡ್ಡಗೆ ಇರೋದು PCC, ಡೋಂಟ್ ವರಿ. ಆಮೇಲೆ 22 ಇಸ್ ಸಿ, ಆಪ್ಷನ್ ಸಿ. 23 ಇಸ್ ಆಪ್ಷನ್ ಡಿ ಆ್ಯಂಡ್ 24th ಇಸ್ ಆಪ್ಷನ್ ಬಿ. ಇಲ್ಲೊಂದು ಆಪ್ಷನ್ ಬಿ ಇದೆ, ವೆರಿ ರೇರ್ ಕೇಸಸಲ್ಲಿ ಆಪ್ಷನ್ ಬಿ ಇರೋದು. 25th one ಆಪ್ಷನ್ ಎ. 26th ಇಸ್ ಎ. 27 ಇಸ್ ಸಿ. ಆ್ಯಂಡ್ ಇಲ್ಲಿ ಜಾಸ್ತಿಯಾಗಿ ಸಿ ಮತ್ತು ಎ, ನಾನು ಹೇಳ್ದಾಗೆ ಫಿಸಿಕ್ಸಲ್ಲಿ ಹೇಗೆ ಮಾಡಿದ್ದಾರೆ ಹಾಗೆ ಇಲ್ಲೂ ಎ ಇದೆ. 29th one is A. 30th one D ಇದೆ. 31th is D. 32 ಎ ಕೊಟ್ಟಿದ್ದಾರೆ. CCl4 ಹೈಡ್ರೋಲೈಸ್ಡ್ ಅಂತ ಕೇಳ್ತಿದ್ದಾರೆ, ಹ್ಯಾಲೈಡ್ ಇದೆ, ಖಂಡಿತವಾಗ್ಲೂ ಒಂದು ರಿಯಾಕ್ಷನಲ್ಲಿ ಗೊತ್ತಾಗಿರುತ್ತೆ. 33 is C. 34 is D ಆಗಿರುತ್ತೆ. 35 is D. 36 is ತುಂಬ ಈಸಿ, ಗ್ರಫೈಟು. ಆಮೇಲೆ MNO ಎಕ್ಸಿಬಿಟ್ಸ್ ಆ್ಯಂಟಿ ಫೆರೋ ಮ್ಯಾಗ್ನೆಟಿಸಮ್, ಇದು ಟೆಕ್ಸ್ಟ್ ಬುಕ್ಕಿಂದ ಡೈರೆಕ್ಟ್ ಕೊಟ್ಟಿದ್ದಾರೆ. ಆಮೇಲೆ 38th one is ಆಪ್ಷನ್ ಡಿ. NCERTಯಿಂದ ತುಂಬ ಡೈರೆಕ್ಟ್ ಕ್ವಶನ್ಸ್ ಬರುತ್ತೆ ನಿಮಗೆ, ನೀಟಲ್ಲೂ ಅಷ್ಟೇ, ಇನ್ ಫ್ಯೂಚರ್ ಡೇಸು ನೀಟಲ್ಲೂ ಅಷ್ಟೇ ಕೊಟ್ಟಿರ್ತಾರೆ ಡೈರೆಕ್ಟು. NCERTಯಿಂದ ನೀಟಲ್ಲಿ ತುಂಬ ಪ್ರಶ್ನೆ ಇರುತ್ತೆ ಡೈರೆಕ್ಟ್, ಯಾಕಂದರೆ ನಂಬರ್ ಆಫ್ ಕ್ವಶನ್ ಜಾಸ್ತಿ ಇರೋವಾಗ ನೀಟಿಗೆ NCERTನೇ ಓದ್ಕೊಳ್ಳಿ, ಅಲ್ಲಿಂದಲೇ ಬರುತ್ತೆ. ಮುಂದಕ್ಕೆ, ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ ಕಂಟೈನಿಂಗ್ 18 ಗ್ರಾಮ್ ಆಫ್ ಗ್ಲೂಕೋಸ್. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ, 752.4 ಟಾರ್ ಅಂತ. 40th one ಪ್ರಶ್ನೆಗೆ ನೀವು ನೋಡ್ತಿದ್ದೀರಾ ಇಲ್ಲಿ ಆಪ್ಷನ್ ಸಿ, ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ಆಗಿರುತ್ತೆ. 41th ಬಿ, ಬೆನ್ಝೀನ್ ಮಿಥನಾಲ್. ಆಮೇಲೆ ಹೌ ಮೆನಿ ಕೂಲಮ್ಸ್ ಆರ್ ರಿಕ್ವೈರ್ಡ್, ಆಕ್ಸಿಡೈಸ್ 0.1 mole ಆಫ್ H2O2. ಆಕ್ಸಿಜನ್ ಅಂದರೆ ಬಿ ನೋಡಿ, ಬಿ ಇಲ್ಲಿ ಬಂದಿದೆ. ಸಿ ಹೇಳೋಕ್ಕಾಗಲ್ಲ ಯಾವುದು ಆನ್ಸರ್ ಅಂತ. ಆಮೇಲೆ 43 ಡಿ. 44 ಸಿ ಇದೆ. ಸಿ ಅಂದರೆ ಗೊತ್ತಾಯ್ತು ಅಂದ್ಕೊಳ್ತೀನಿ, NaCl and KBr ರಿಯಾಕ್ಷನ್ ಇರುತ್ತೆ ಅಂತ. ಸೊ ಫ್ರಿಂಕಲ್ಸ್ಟೈನ್ ಅಲ್ಲ, ಅದು ಏನು ರಿಯಾಕ್ಷನ್. 45 ಇದ್ದು ಎ, 46 ಇದ್ದು ಬಿ ಇರುತ್ತೆ. 47 ಡಿ, 48 ಡಿ, 49 ಡಿ, 50 ಡಿ. ಇದ್ಯಾಕೆ ಡಿ ಬರ್ತಿದೆ? ಓಕೆ, ಏನೋ 51 ಬಿ ಕೊಟ್ಟಿದ್ದಾರೆ, ಇಲ್ಲೂ ಬಿ ಇದೆ.
ನೆಕ್ಸ್ಟ್ 53 is ಸಿ ಇದೆ. ಸಿ ಅಂದರೆ O2 ಮೈನಸ್ ಬಾಂಡ್ ಆರ್ಡರ್. ಇದು ಖಂಡಿತವಾಗ್ಲೂ ಗೊತ್ತಿರುತ್ತೆ ಎಲ್ರಿಗೂ. ಆರ್ಡ್ರಲ್ಲಿ ಬರೋದನ್ನು ಚೂಸ್ ಮಾಡಿದ್ರೆ ಆಯಿತು. 54 ಇದು ಎ ಆ್ಯಂಡ್ ಸಿ ಅಂತ ಹೇಳ್ತಾರೆ. ನೀವು ಎ ಮಾಡಿದ್ರೂ ಆಗತ್ತೆ, ಸಿ ನೋಡಿ. ಇಲ್ಲಿ ಗ್ರೇಸ್ ಮಾರ್ಕ್ಸ್ ಅಂತ ಅನ್ಕೋಬೇಡಿ, ಇಲ್ಲಿ ರಾಂಗ್ ರಿಲೇಷನು ಎರಡೂ ಹೌದು. ಯಾಕಂದರೆ ಅಲ್ಲಿ ವಿ ಐಡಿಯಲ್ ವಿ ರಿಯಲ್ ಅಂತ ಅದು ಕೊಟ್ಟಿದ್ದು ಕರೆಕ್ಟ್ ಆಗಿರುತ್ತೆ. ಸಾರಿ, ಅದು ರಾಂಗ್ ಇದೆ. ಮತ್ತು ವೆಯ್ಟ್, ಓಕೆ, ರಾಂಗ್ ರಿಲೇಷನ್ ಅದು ರಾಂಗು, ಇದು ರಾಂಗು. ಯಾವುದು NRT ಆಗಬೇಕು, ಅದು ರಾಂಗು. ಸೊ ಅದರಿಂದಾಗಿ ಕೊಡಬೇಕಲ್ಲಿ ಮಾರ್ಕ್ಸು ಅಂತ ಅನ್ಕೋತೀನಿ. ಮಾರ್ಕ್ಸ್ ಅಲ್ಲ, ಅಂದರೆ ಎರಡೂ ಕರೆಕ್ಟಾಗಿರುತ್ತೆ, ಆ ಮಾರ್ಕ್ಸ್ ಕೊಟ್ಟಬೇಕಂತಿದ್ದೀನಿ. 55 is ಸಿ, ಆಮೇಲೆ 56 is ಬಿ, 57 is ಬಿ. ಸೊ 58 ಡಿ ಇದೆ, 59 ಸಿ ಇದೆ, 60 ಸಿ ಇದೆ. ಸೊ ಇಷ್ಟೊಂದು ನೋಡ್ಕೊಂಡು ಬಂದ್ರಲ್ಲ, ಒಂದು ಗ್ರೇಸ್ ಮಾರ್ಕ್ಸ್ ಸಿಗೋ ಚಾನ್ಸಸ್ ಇದೆ ನನ್ನ ಪ್ರಕಾರ ಒಂದು ಪ್ರಶ್ನೆಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ. ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ನೀಟ್ ಎಕ್ಸಾಮ್. ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದೀರಾ, ಅಥವಾ ಕಾಮೆಡ್ಗೆ ಎಕ್ಸಾಮ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದೀರಾ, ಆಲ್ ದಿ ಬೆಸ್ಟ್. ಅಥವಾ VIT ಎಕ್ಸಾಮ್, ಈ ಥರದ WBJE, ಈ ಥರ ತುಂಬ ಎಕ್ಸಾಮ್ಸ್ ಇದೆ. ಇದಕ್ಕೆಲ್ಲ ಪ್ರಿಪೇರ್ ಆಗ್ತಿದ್ರೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಎಂಜಾಯ್ ಯುವರ್ ಲೈಫ್ ಡೂಡ್. ನಾವು ಎಕ್ಸಾಮ್ ಆಯಿತು, ಸೊ ಎಂಜಾಯ್ ಅಂತ ತುಂಬ ಎಂಜಾಯ್ ಮಾಡೋದಲ್ಲ. KCT ಆದವರು ಯು ಕ್ಯಾನ್ ಎಂಜಾಯ್, ಬಟ್ ದೆನ್ ಕಾಮೆಡ್ಗೆ ನೀಟಿದ್ದವರು ಕಮ್ ಬ್ಯಾಕ್. ಸೊ ಯು ಆರ್ ಆಲ್ವೇಸ್ ವೆಲ್ಕಮ್. ಎನಿ ಡೌಟ್ ಇದ್ದರೆ ಕೇಳ್ಕೊಳ್ಳಿ. ಕಾಮೆಡ್ಗೆ ನೀಟ್ ಅವರು ಸ್ಟೂಡೆಂಟ್ಸ್ ಇದ್ದರೆ. ಸೊ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಹೊಸ ಅಪ್ಡೇಟ್ಸ್ಗಾಗಿ ಫಾಲೋ ಆರ್ ಚಾನಲ್. ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಸ್ಪೆಷಲಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನಮ್ಮ ವೀಡಿಯೋಸ್ ನಿಮಗೆ ಕಂಟೆಂಟಲ್ಲಿ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಬೆಲ್ ಐಕನ್ ಹಿಟ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ. ಥ್ಯಾಂಕ್ ಯು, ಬಾಯ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.